ಮೊದಲು ಕಾಂಟ್ರವರ್ಸಿ ಅಂದ್ರೆ ಹುಚ್ಚ ವೆಂಕಟ್ ಅಂದ್ರೆ ಕಾಂಟ್ರವರ್ಸಿ ಅಂತಿತ್ತು. ಅದು ಆಗ ಅದು ಕಾಂಟ್ರವರ್ಸಿ ಅಂತಲ್ಲ, ಮೆಸೇಜ್ ಎಲ್ಲ ಮೆಸೇಜ್ ಓದಿಸ್ತಾನೆ, ಅದು ಕಾಂಟ್ರವರ್ಸಿ ಅಂತ ಪದ ಬಂತು ಅಷ್ಟೇ. ನಾನು ಮಾತಾಡಿರೋದೆಲ್ಲ ಮೆಸೇಜ್ ಅಷ್ಟೇ, ನಾನು ಮೆಸೇಜೇ ಕೊಟ್ಟಿದ್ದೀನಿ. ಅದು ಕಾಂಟ್ರವರ್ಸಿ ಆಗಿ ಆಯಿತು. ಕಾಂಟ್ರವರ್ಸಿ ಅನ್ನೋ ಪದ ಅದಕ್ಕೆ ಬಂತು. ಕೆಲವರು ಅದನ್ನು ಕಾಂಟ್ರವರ್ಸಿ ಅಂದ್ಬಿಟ್ರು. ಅದನ್ನು ನೀವು ಮೀಡಿಯಾ ಪ್ರೆಸ್ಸು ಸೋಷಿಯಲ್ ಮೀಡಿಯಾ ಅದು ಕಾಂಟ್ರವರ್ಸಿ ಅಂದಿಲ್ಲ, ಮೆಸೇಜ್ ಅಂತ ಹೇಳಿ ನೀವು ಬರೆದ್ರಿ, ನೀವು ತೋರಿಸಿದ್ರಿ. ನಾನು ಮಾತಾಡಿರೋ ಮಾತುಗಳ್ನ, ನಾನು ಕೊಡ್ತಿದ್ದ ವೀಡಿಯೋಗಳ್ನ ಇಷ್ಟುಪಟ್ಟು ನಾನು ಪ್ರೆಸ್ ಅವ್ರಿಗೆ ಹಾಕ್ತಿದ್ದೆ, ಮೀಡಿಯಾದವ್ರಿಗೆ, ಸೋಷಿಯಲ್ ಮೀಡಿಯಾದವ್ರಿಗೆ. ಎನಿ ಮೆಸೇಜಸ್ ಏನಾದರೂ ಇದ್ದರೆ ಮೆಸೇಜ್ ಇದ್ದಾಗ ಆಗ್ತಿದೆ, ಅದನ್ನು ನೀವೆಲ್ಲ ತೋರಿಸಿದ್ರಿ, ಬರೆದ್ರಿ. ಆ್ಯಂಡ್ ಅದು ಕೆಲವ್ರಿಗೆ ಬೇಜಾರಾಗಿ ಬರೀ ಇವನ್ನೇ ಬಿಲ್ಡಪ್ ಕೊಡ್ತಾರೆ ಅಂದ್ಬಿಟ್ಟು ಅವರು ಅದನ್ನು ಕಾಂಟ್ರವರ್ಸಿ ಅನ್ನೋ ಪದ ಉಪಯೋಗಿಸಿದ್ರು. ಇಲ್ಲಾಂದರೆ ಅದು ಕಾಂಟ್ರವರ್ಸಿ ಅಲ್ಲ, ಅದೆಲ್ಲ ಮೆಸೇಜೇ. ಒಂದು ಒಳ್ಳೆ ವಿಷಯನೇ ಮಾತುಗಳೇ ಆಡಿರೋದು. ಸಮಾಜದಲ್ಲಿ ಏನಾದರೂ ಕೆಟ್ಟದಾಗ್ತಿದೆ ಅಂತಂದ್ರೆ ಫಸ್ಟ್ ಹುಚ್ಚ ವೆಂಕಟ್ ಅವ್ರು ಅಲ್ಲಿ ಇರ್ತಿದ್ರು. ಹುಚ್ಚ ವೆಂಕಟ್ ಅವರ ಸಂಘಟನೆ ಇದೆ, ಯಾರಾದ್ರೂ ಏನಾದ್ರು ತಪ್ಪು ಮಾಡಿದ್ರೆ ಸರಿ ಇರಲ್ಲ ಅಂತೇಳಿ ಎಲ್ರಿಗೂ ವಾರ್ನ್ ಮಾಡ್ತಿದ್ರಿ. ಈಗ ಹೇಗಿದೆ ನಿಮ್ಮ ಸಂಘಟನೆ ಸರ್? ಎಲ್ಲ ಮಾಡ್ತಾಯಿದ್ರು ಕೆಲಸ. ಎಲ್ಲರಿಗೂ ಫಸ್ಟು ಅರ್ಥ ಮಾಡ್ಕೊಬೇಕು. ನಾವು ಬರೀ ನಮಗೋಸ್ಕರ ಬದುಕೊಡೋದು, ಅರ್ಥ ಆಯ್ತಾ? ಸಮಾಜಕ್ಕೋಸ್ಕರ ಎಲ್ಲ ಬದುಕಿದ್ರೆ ಸಮಾಜ ಎಷ್ಟು ನೀಟಾಗಿರುತ್ತಲ್ಲ. ಎಲ್ಲರೂ ಸಮಾಜನೂ ಇಷ್ಟಪಟ್ಟರೆ ತಪ್ಪೇನಿದೆ? ಅವಾಗೆಲ್ಲ ಜನನೂ ಎಲ್ಲ ಸಂತೋಷವಾಗಿರ್ತಾರಲ್ಲ. ಆ್ಯಂಡ್ ತಪ್ಪುಗಳು ನಡೆಯೋ ಕಡೆ ನನ್ನ ಪ್ರೀತಿಸೋರು ಅವ್ರು ಶಿಕ್ಷೆ ಕೊಡ್ತಾರೆ. ಆ್ಯಂಡ್ ಯಾರೂ ಬಿಟ್ಟಿಲ್ಲ, ಒಳ್ಳೆ ಕೆಲಸಗಳು ಮಾಡ್ಕೊಂಬರ್ತಾವ್ರೆ. ಪ್ರತಿಯೊಂದು ಕಡೆ ಹುಚ್ಚ ವೆಂಕಟ್ ಅವರ ಸೇನೆ ಇದೆ. ಹುಚ್ಚ ವೆಂಕಟ್ ಅವರು ಹೇಳಿದ್ರೆ ಅಲ್ಲಿ ಏನೇ ತಪ್ಪಾಗ್ತಿದ್ರು ಅಲ್ಲಿ ನಿಮ್ಮ ಕಾರ್ಯಕರ್ತರೆಲ್ಲ ಹೋಗ್ತಾರೆ ಅಂತಿದೆ. ಅದು ನಾನು ಹುಚ್ಚ ವೆಂಕಟ್ ಸೇನೆ ಹುಡುಗರು ಅವರೇ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರ ಅಪ್ಪ ಅಮ್ಮ ಹೆಸರಲ್ಲಿ ಮಾಡೋಂದೆ ಅವ್ರ ಹೆಸರಲ್ಲಿ, ಹಂಗೆ ನನ್ನ ಹೆಸರಲ್ಲಿ, ನಮ್ಮ ಅಪ್ಪ ಅಮ್ಮ ಹೆಸರಲ್ಲಿ ಚಾರಿಟಿಗಳು, ಬಡವ್ರಿಗೆಲ್ಲ ದುಡ್ಡು ಹಂಚೋದು ವರ್ಲ್ಡ್ ವೈಡ್ ಇದೆ. ವರ್ಲ್ಡ್ ವೈಡ್ ಅದೇ ಕೆಲಸಗಳು ಮಾಡ್ಕೊಂಬರ್ತಾವ್ರೆ. ಎಲ್ಲರಿಗೂ ಹೆಲ್ಪ್ ಮಾಡೋದು. ಆ್ಯಂಡ್ ಎಷ್ಟೋ ಜನ ನನ್ನ ಹೆಸರಲ್ಲಿ ಅವ್ರು ಮಾಡ್ಕೊಂಬತ್ತವ್ರೆ. ತಪ್ಪೇನಿದೆ? ನಾನು ಅವ್ರನ್ನ ಬಿಟ್ಟರೆ ನೀವು ಮಾಡ್ಕೊಂಬ ಅಂತ. ಅವ್ರು ಮಾಡ್ತಿರೋ ಒಳ್ಳೆ ಕೆಲಸ ಅಲ್ಲ. ಒಳ್ಳೆ ಕೆಲಸ ಮಾಡೋದು ನಾನು ಬೆನ್ನು ತಟ್ಟಬೇಕಲ್ಲ. ಜನರಿಗೆ ಸಹಾಯ ಮಾಡೋದು ಒಳ್ಳೆ ಕೆಲಸ ಅಲ್ವಾ? ಅದು ನಾನು ನಿಲ್ಸೋಕ್ಕಾಗಲ್ಲ, ನಿಲ್ಲಿಸೋದು ಇಲ್ಲ. ಯಾರ್ಯಾರು ನನ್ನ ಹುಚ್ಚ ವೆಂಕಟ್ ಸೇನೆ ಅವ್ರುಗಳಿದ್ದೀರೋ ವರ್ಲ್ಡ್ ವೈಡು, ನೀವೇನು ಕೆಲಸ ಮಾಡ್ತೀರೋ ಬಡವ್ರಿಗೆ ಹಂಚೋದು, ಸಹಾಯ ಮಾಡೋದು, ಒಳ್ಳೆಯ ವಿಷಯಗಳಿಗೆ ಮಾತಾಡೋದು, ಇವೆಲ್ಲ ಮಾಡ್ಕೊಂಬನ್ನಿ. ನನ್ನ ಬರ್ಡೇ ಗಿಫ್ಟ್ ಇದೆ. ನಾನು ಸೆಪ್ಟೆಂಬರ್ 19 ಬರ್ಡೇ ಆಯಿತು ಅಂತ ಹೇಳಿದ್ನಲ್ಲ. ವರ್ಲ್ಡ್ ವೈಡ್ ಎಲ್ಲ ಕಡೆ ಎಷ್ಟೋ ಜನ ಊಟಗಳೆಲ್ಲ ಹಾಕಿದ್ರು, ಎಷ್ಟೋ ಜನ ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟರು. ಆ್ಯಂಡ್ ಈ ಥರ ಸೋಷಿಯಲ್ ವರ್ಕ್ಸ್ ಮಾಡ್ತಿರ್ತಾರೆ. ಸೋಷಿಯಲ್ ವರ್ಕ್ ಇವಾಗಲೂ ಮಾಡ್ತಿದ್ದೀರಾ ನೀವು ಸರ್? ಸೋಷಿಯಲ್ ವರ್ಕ್ನೆಲ್ಲ ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ. ನನ್ನ ಹತ್ರ ದುಡ್ಡು ಬಂದಾಗ, ದುಡ್ಡು ಬಂದೇ ಇರೋವಾಗ ನಾನು ಅಳ್ತೀನಿ, ನಾನು ದುಡ್ಡು ಕೊಡೋಕೆ ಆಗ್ತಿಲ್ವ ಸಮಾಜಕ್ಕೆ ಅಂತ. ಈಗ ನಾನು ಕಷ್ಟದಲ್ಲಿದ್ದೀನಿ. ಬಟ್ ನಮ್ಮ ಅಕ್ಕ ಭಾವ ಎಲ್ಲ ನನಗೆ ಚೆನ್ನಾಗಿ ನೋಡ್ಕೊತವ್ರೆ. ಆ್ಯಂಡ್ ನಮ್ಮ ಅಣ್ಣ ಎಲ್ಲ ಚೆನ್ನಾಗಿ ನೋಡ್ಕೊತವ್ರೆ. ಆ್ಯಂಡ್ ನನಗೇನಾಗುತ್ತೋ ಅದು ಮಾಡ್ಕೊಂಬರ್ತಾಯಿದ್ದೀನಿ. ಹುಚ್ಚ ವೆಂಕಟ್ ಅವ್ರ ಹತ್ರ ದುಡ್ಡಿರ್ಬೇಕಾದ್ರೆ ಸಮಾಜಕ್ಕಂತ ಹೇಳಿ ಮಾಡಿದ್ರಿ, ಮನೆಯವ್ರಿಗೇನು ಮಾಡಲಿಲ್ಲ ಅನ್ನೋ ಒಂದು ಮಾತಿದೆ. ಅವ್ರು ಕೇಳಿದ್ರ? ಮನೆಯವ್ರು ಯಾರು ಕೇಳಲಿಲ್ಲ. ಬಟ್ ಮನೆಯವ್ರಿಗೂ ಮಾಡಬೇಕಿತ್ತು ಅಂತ ನಂಗೆ ಲೇಟಾಗಿ ರಿಯಲೈಸ್ ಆಯಿತು. ಬಟ್ ನಾನೇನು ಅಂದ್ಕೊಂಡೆ, ಮನೆಯವ್ರ ಹತ್ರ ಮನೆ ಇದೆ, ದುಡ್ಡಿದೆ, ತಿನ್ನೋಕೆ ಊಟ ಇದೆ. ಎಷ್ಟೋ ಜನಕ್ಕೆ ಮನೆ ಇರೋಲ್ಲ, ದುಡ್ಡಿರಲ್ಲ, ತಿನ್ನೋಕೆ ಊಟ ಇರೋಲ್ಲ. ಅವ್ರಿಗೆ ಮಾಡಿದ್ರೆ ತಪ್ಪಿದೆಯಾ? ನಾನು ಅವ್ರಿಗೆ ಮಾಡ್ಕೊಂಬಂದೆ. ಬಟ್ ಮನೆಯವರು ಆಸೆ ಪಡ್ತಾರೆ. ನಾನು ನಮ್ಮ ಅಕ್ಕನೂ ಆಸೆ ಪಡ್ತಾನೆ, ನನಗೊಂದು ಚೂಡಿದಾರ್ ಕೊಡಿಸು, ನನಗೊಂದು ಚಪ್ಪಲಿ ಕೊಡಿಸು. ಈ ಥರ ನಮ್ಮ ಅಕ್ಕನೂ ಆಸೆ ಪಡ್ತಾರಲ್ವ, ನನ್ನ ತಮ್ಮನ ನೀನು ಕೊಡ್ಸಲ್ವ ಅಂತ ಅವ್ರಿಗೂ ಮಾಡಬೇಕಲ್ವ. ಅದು ನಾನು ಮಾಡ್ತಿರ್ಲಿಲ್ಲ. ಅಯ್ಯೋ ನಿನ್ನ ಹತ್ರ ಅಷ್ಟು ಚಪ್ಪಲಿ ಐತೆ, ಅಷ್ಟು ಸೀರೆ ಐತೆ, ಅದನ್ನು ನಾನು ಕೊಡಿಸಿದ್ರೆ ಏನು ಯೂಸು? ಎಷ್ಟೋ ಜನಕ್ಕೆ ಬಟ್ಟೆ ಇರೋಲ್ಲ, ಚಪ್ಪಲಿನೇ ಇರೋಲ್ಲ, ಹಂಗೆ ಭಿಕ್ಷೆ ಬೇಡ್ತಿರ್ತಾರೆ. ಅಂಥವ್ರಿಗೆಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ನಾನು ಅವ್ರಿಗೆ ಮಾಡ್ತಿದ್ದೆ. ಬಟ್ ಇವಾಗ ಅವ್ರು ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.